ಗುರಿ ಹೊಂದಿದೆ ಎಂದು ತೋರಿಸುವಾತ, ಬದುಕಿನ ಮೌಲ್ಯವ ಹೇಳುವಾತ, ತಪ್ಪನು ತಿದ್ದುತ್ತಾ ನಡೆಸುವಾತ, ಕೋಪವು ಬಂದರೆ ಸಹಿಸುವಾತ, ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಗುರು ಪೌರ್ಣಿಮೆಯನ್ನ ಬಹಳ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಬಹಳ ವಿಶೇಷವಾದಂಥ ದಿನ. ಯಾಕಂದ್ರೆ ಒಬ್ಬ ಗುರು ಸಮಾಜವನ್ನ ತಿದ್ದಿ ತೀಡಿ ಸರಿದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಯಾರಾದರೂ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ರೆ ಅದು ಗುರು ಆಗಿರುತ್ತಾನೆ. ಸೊ ಅಂತ ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥ ಗುರು ಪೌರ್ಣಿಮೆಯ ದಿನ ಇವತ್ತು ವಿಶೇಷ ದಿನವಾಗಿದೆ. ಸೊ ಈ ದಿನ ಯಾಕೆ ಆಚರಣೆ ಮಾಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಪ್ಪ ಅಂತಂದ್ರೆ, ವೇದವ್ಯಾಸರಂತ ಹೆಸರು ಕೇಳಿದಲ್ಲ, ಕೇಳಿ ಹೌದಾ? ನಮ್ಮ ಮಹಾಕಾವ್ಯಗಳನ್ನ, ರಾಮಾಯಣ ಮಹಾಭಾರತವನ್ನ ಬರೆದಂತ ವೇದವ್ಯಾಸರು ಅವರ ಒಂದು ಮಹಾಕಾವ್ಯಗಳ ರಚನೆಯಾದ ಸಂದರ್ಭದಿಂದ ಇವತ್ತು ಗುರು ಪೂರ್ಣಿಮೆಯನ್ನ ಅವರೇ ಜಗತ್ತಿನ ಮೊದಲ ಗುರುಗಳು. ಸೊ ವಿಶ್ವದ ಮೊದಲ ಗುರುಗಳು ವೇದವ್ಯಾಸರು. ಅವರು ಏನು ಮಹಾಕಾವ್ಯ ಬರೆದ್ರು, 18 ಪರ್ವತಗಳನ್ನು ಬರೆದಲ್ಲ, ಅದರ ಸವಿನೆನಪಿಗಾಗಿ ಇವತ್ತು ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಸೊ ಈ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶಿಕ್ಷಕರು ಹೇಳಿದ್ರು, ತುಳಸಿ ಮೇಡಮ್ ಅವರು ಹೇಳಿದ ರೀತಿಯಲ್ಲಿ ತಾಯಿಯೇ ಮೊದಲ ಗುರು. ಹೌದಾ? ನಮ್ಮ ಪೋಷಕರಾದಂಥ ತಾಯಿ ಮೊದಲ ಗುರು. ನಮಗೆ ಸರಿಯಾದಂಥ ಮಾತುಗಳನ್ನು ಕಲಿಸ್ತಾಳೆ, ಸರಿಯಾಗಿ ತಿದ್ದಿ ತೀಡಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ಒಂದು ಗುಣವನ್ನ ಬೆಳೆಸ್ತಾರೆ. ಅದಕ್ಕೋಸ್ಕರ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೀತಾರೆ. ಸೊ ತಂದೆ ಸರಿಯಾದ ದಾರಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯ ಗುಣಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಗುರು ಯಾರು ಅಂದ್ರೆ ಅದು ಶಿಕ್ಷಕ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥತೆಯನ್ನು ಇಟ್ಕೊಂಡು ತನ್ನದಲ್ಲದವರಿಗೆ ವಿದ್ಯೆಯನ್ನ ದಾರಿ ಎಳೆದು ಜಗತ್ತಿಗೆ ಮತ್ತು ಸಮಾಜಕ್ಕೆ ಸರಿ ದಾರಿಯಲ್ಲಿ ಕೊಂಡೊಯ್ಯತಕ್ಕಂಥ ಅತ್ಯಂತ ಜವಾಬ್ದಾರಿ ಯಾರಾದ್ರೂ ಅಂದ್ರೆ ಅದು ಶಿಕ್ಷಕರಿಗೆ ಮಾತ್ರ. 2 ಟಾಸ್ಕ್ ಅನ್ನು ಕೊಡಕ್ಕೆ ಇಷ್ಟಪಡ್ತಾರೆ. ಗುರು ಪೂರ್ಣಿಮೆಯ ಎಲ್ಲ ಮಾಡ್ಕೊಂಡ್ ಬರ್ತಾರಲ್ಲ, ನಾಳೆ ನೀವು ಮನೆಯಲ್ಲಿ ಮಾಡ್ಕೊಂಡ್ಬರ್ದು. ಏನ್ ಟಾಸ್ಕ್ ಕೊಡ್ತೀನಿ, ಏನ್ ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಪ್ಪ ಅಂತಂದ್ರೆ, ನೀವೇನು ಓದಿದ್ರಲ್ವ, ನಿಮ್ಮ ಉತ್ತಮ ಶಿಕ್ಷಕ ಯಾರು, ನಿಮ್ಮ ಉತ್ತಮ ನೀವು ಶಿಕ್ಷಕರಿಂದ ಕಲಿತ ಉತ್ತಮ ಗುಣ ಯಾವುದು? ಏನೇಳಿ? ನೀವು ಶಿಕ್ಷಕರಿಂದ ಕಲಿತ ಉತ್ತಮ ಗುಣ ಯಾವುದು? ನೀವು ಜೀವನದಲ್ಲಿ ಒಮ್ಮೆ ಗುರುವಾದರೆ, 3ನೇ ಪಾಯಿಂಟ್. ಇದು ಯಾರು ಕೆಲವರು ಮಾತ್ರ ಶಿಕ್ಷಕರು ಗೈಡ್ ಮಾಡ್ರಿ. ನಾಳೆ ಯಾರು ನೀವು ಉತ್ತಮ ಶಿಕ್ಷಕರಾದರೆ, ನೀವು ಒಂದು ದಿನ ಉತ್ತಮ ಶಿಕ್ಷಕರಾದರೆ, ನೀವು ಒಂದು ದಿನ ಶಿಕ್ಷಕರಾದರೆ, 3ನೇ ಪಾಯಿಂಟ್ ಏನ್ ಮಾಡಬೇಕು? ಶಿಕ್ಷಕರು ಹೆಂಗ್ ಪಾಠ ಮಾಡ್ತಾರೆ ಮಾಡಬೇಕು. ಹೌದಾ? ನೀವು ಹೋಗಿ ಕ್ಲಾಸಲ್ಲಿ ಪಾಠ ಮಾಡೋದು. ನಾಳೆ ಮಾಡ್ತಾರಲ್ಲ, ಯಾರ್ಯಾರು ಮಾಡ್ತಾರೆ?